Hello student, the last class we discussed the budget line with the help of example. The same question will be arise in different way. The last time arise the practical oriented question. That question we will discuss this class. ಬಜೆಟ್ ರೇಖೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ, ಒಂದು ಎಕ್ಸಾಂಪಲ್ ಅಧ್ಯಯನ ಮಾಡಿದ್ವಿ. ಅದೇ ಕ್ವಶನ್ ಮತ್ತೊಂದು ರೀತಿಯಲ್ಲಿ ಬರ್ತದೆ, ಕಾರ್ಯಭಾರ ಆಧಾರಿತ ಪ್ರಶ್ನೆ, ಅಂದರೆ ನಿಯೋಜಿತ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ದ ಲಾಸ್ಟ್ ಟೈಮ್ ಅರೈಸ್ ಕ್ವಶನ್, ದಟ್ ಕ್ವಶನ್ we discuss 5 marks, very simple question. We have to get 5 marks out of it. Very simple. Okay, the question is, the consumer want to consume two goods, that price of banana is 4 and price of mango is 5. The consumer income is 20. ಕ್ವಶನ್ ಹೇಳ್ತೀನಿ. ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾನೆ. ಬಾಳೆಹಣ್ಣಿನ ಬೆಲೆ ₹4, ಮಾವಿನ ಹಣ್ಣಿನ ಬೆಲೆ 5 ಆಗಿದ್ದು ಅನುಭೋಗಿಯ ಆದಾಯ ₹20 ಆಗಿದೆ. ದೆನ್ okay, consumer income is ₹20. You want to consume two commodities, banana and mango. The banana price is, and mango, the banana price is ₹4 each, and mango price is ₹5 each. ಅನುಭೋಗಿಯ ಆದಾಯ ₹20. ಆ ₹20 ಎರಡು ಸರಕುಗಳ ಮೇಲೆ ವಿನಿಯೋಗ ಮಾಡ್ತಾನೆ. ಅದು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು. ಬಾಳೆಹಣ್ಣಿನ ಪ್ರತಿ ಬೆಲೆ ₹4, ಮಾವಿನ ಹಣ್ಣಿನ ಪ್ರತಿ ಬೆಲೆ ₹5. ಪ್ರತಿ ಒಂದಕ್ಕೆ ಒಂದು ಬಾಳೆಹಣ್ಣು ₹4, ಒಂದು ಮಾವಿನ ಹಣ್ಣಿಗೆ ₹5. ದೆನ್ ದ ಫರ್ದರ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಓಕೆ, ದ ಫರ್ದರ್ ಕ್ವಶನ್ ಈಸ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ದೇ ಗಿವ್ 4 A B C, ಇಂಪಾರ್ಟೆಂಟ್ ಆನ್ಸರ್ A B C D E. ಈ ತರ ಕೊಟ್ಟಿರ್ತಾರೆ ಕ್ವಶನ್ಸ್. ಏನು, ಕನ್ಸ್ಯೂಮರ್ ಇನ್ಕಮ್ is 20, ಈಚ್ banana price is ₹4, ಈಚ್ mango price is ₹5. ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಅನುಭೋಗಿ ಆದಾಯ ₹20, ಬಾಳೆಹಣ್ಣಿನ ಬೆಲೆ ಒಂದಕ್ಕೆ ₹4, ಮಾವಿನ ಹಣ್ಣಿನ ಬೆಲೆ ಪ್ರತಿ ಮಾವಿನ ಹಣ್ಣಿಗೆ ₹5. ಈ ಕೆಳಗಿನ ಉತ್ತರಗಳನ್ನು ಘೋಷಿಸಿ. ದ ಫಸ್ಟ್ ಕ್ವಶನ್ ಈಸ್, ಹೌ ಮಚ್ banana can he or she consume if he spend her entire income on that commodity? The question is, all the income spent on only banana, the entire income spent on only banana, how much banana will be consumed? First question, the entire income spent on only banana, how much banana will be get or will be consumed? The question, only question is, ಅನುಭೋಗಿಯು ತನ್ನ ಎಲ್ಲಾ ಆದಾಯವನ್ನು ಬಾಳೆಹಣ್ಣಿನ ಮೇಲೆ ವಿನಿಯೋಗ ಮಾಡಿದಾಗ ಅಥವಾ ಖರ್ಚು ಮಾಡಿದಾಗ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು? ಕ್ವಶನ್, ಅಂದರೆ ₹20 ಎಲ್ಲ ಆದಾಯವನ್ನು ಬಾಳೆಹಣ್ಣಿನ ಮೇಲೆ ಖರ್ಚು ಮಾಡಿದಾಗ ಎಷ್ಟು ಬಾಳೆಹಣ್ಣ ತಗೋಬಹುದು? ಎಷ್ಟು ತಗೋಬಹುದ್ರಿ ಬಾಳೆಹಣ್ಣು? how will we consume? 5 each 4 into 5, the 20 will be, and he can what? Consume how many? 5 bananas. 5 bananas. ಯಾಕಂದ್ರೆ ಎಲ್ಲ ಆದಾಯವನ್ನ ಬಾಳೆಹಣ್ಣನ್ನ ಅನುಭವಿಸಲು ಖರ್ಚು ಮಾಡಿದ್ರೆ ಎಷ್ಟು ಬಾಳೆಹಣ್ಣು ಬರ್ತಾವೆ? 5 ಬಾಳೆಹಣ್ಣು ಬರ್ತಾವೆ. ಯಾಕ? ಒಂದು ಬಾಳೆಹಣ್ಣಿಗೆ ₹5. ಒಂದು ಬಾಳೆಹಣ್ಣಿಗೆ ₹5 ಇರೋದ್ರಿಂದ, ಸಾರಿ, ಒಂದು ಬಾಳೆಹಣ್ಣಿಗೆ ₹4 ಇರೋದ್ರಿಂದ 5 ಬಾಳೆಹಣ್ಣು 4 5 20. ಈ ಎಲ್ಲ
ಎಲ್ಲ ಆದಾಯವನ್ನ ಬಾಳೆಹಣ್ಣನ್ನು ಅನುಭವಿಸಲು ಖರೀದಿಸಿದಾಗ, ಬಾಳೆಹಣ್ಣನ್ನ ಅನುಭವಿಸಲು ವೆಚ್ಚ ಮಾಡಿದಾಗ ಅವನು 5 ಘಟಕಗಳಷ್ಟು ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ದ ಕನ್ಸ್ಯೂಮರ್ ಸ್ಪೆಂಡ್ ಫಾರ್ ಎಂಟೈರ್ ಇನ್ಕಮ್ ಕನ್ಸ್ಯೂಮಿಂಗ್ ಓನ್ಲಿ ಬನಾನಾ, he will be consuming 5 banana. Why? The each banana is belongs to 4 rupees. 4 into 5. ಹೌದಾ? 4 into 5 is equal to 20. He can consume 5 bananas. The second one is same. See, the second one is continue. Second one question. The consumer his entire income. The consumer his entire income spend on mango. Spend on mango. Okay. Spend on mango. How many mangoes are consumed? How many mangoes are consumed? ಇಲ್ಲಿ ಅನುಭೋಗಿಯು ತನ್ನ ಎಲ್ಲ ಆದಾಯವನ್ನ ಮಾವಿನ ಹಣ್ಣನ್ನು ಖರೀದಿ ಮಾಡಲು ಅನುಭವಿಸಲು ಖರ್ಚು ಮಾಡಿದರೆ ಎಷ್ಟು ಮಾವಿನ ಹಣ್ಣನ್ನು ಖರೀದಿ ಮಾಡಬಹುದು? ಮ್ಯಾಂಗೋ ಪ್ರೈಸ್ ಬಿಲಾಂಗ್ಸ್ ಟು 5. Mango price belongs to 5. How will we get? How will we consume? How much? Very simple. You can consume 4 mango. Why? 5 4 20. ಹೌದಾ? 20 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ತಗೋಬಹುದು? ಎಷ್ಟು ಮಾವಿನ ಹಣ್ಣು ತಗೋಬಹುದವ? ಒಂದು ಮಾವಿನ ಹಣ್ಣಿಗೆ 5 ರೂಪಾಯಿ. ಒಂದು ಮಾವಿನ ಹಣ್ಣಿಗೆ ಎಷ್ಟು? 5 ರೂಪಾಯಿ. ಎಷ್ಟು ಮಾವಿನ ಹಣ್ಣು ತಗೋಬಹುದು? 4 ಮಾವಿನ ಹಣ್ಣು ಖರೀದಿ ಮಾಡಬಹುದು. ಇದು ಸಿಂಪಲ್ ರೀ. ಇಲ್ಲಿ ಏನು ಬರ್ತದೆ? ಒಂದೇ ಕ್ವಶನ್ಕ ನೀವು ಆನ್ಸರ್ ಮಾಡೋದಕ್ಕೆ 5, ಇಲ್ಲಿ 4. When the consumer spend his entire income on only mango, he will get 4 mangoes or 4 units of mango will be consumed. ಅನುಭೋಗಿಯು ತನ್ನ ಎಲ್ಲ ಆದಾಯವನ್ನು ಕೇವಲ ಮಾವಿನ ಹಣ್ಣನ್ನು ಖರೀದಿ ಮಾಡಲು ಅನುಭವಿಸಿದರೆ, ಕೇವಲ ಮಾವಿನ ಹಣ್ಣನ್ನು ಖರೀದಿ ಮಾಡಲು ವೆಚ್ಚ ಮಾಡಿದರೆ ಅವ 4 ಮಾವಿನ ಹಣ್ಣನ್ನು ಖರೀದಿದ್ದಾನೆ. ಯಾಕಂದ್ರೆ 20 ರೂಪಾಯಿ ಇದ್ರೆ 4 ಮಾವಿನ ಹಣ್ಣು ತಗೊಂಡ್ರೆ 20 ರೂಪಾಯಿ ಲಾಸ್ ಆಗುತ್ತೆ. ಯಾಕಂದ್ರೆ ಒಂದು ಮಾವಿನ ಹಣ್ಣಿನ ಬೆಲೆ 5 ರೂಪಾಯಿ. ಒಂದು ಮಾವಿನ ಹಣ್ಣಿನ ಬೆಲೆ 5 ರೂಪಾಯಿ ಇರುವುದರಿಂದ ಏನಾಗತ್ತೆ? 4 ಮಾವಿನ ಹಣ್ಣು ತಗೋತಾನೆ. Third question is is the slope of budget line downwards or upwards? Upwards. Okay. Budget ರೇಖೆ ಇಳಿಮುಖವಾಗಿದೆಯೋ ಅಥವಾ ಮೇಲ್ಮುಖವಾಗಿದೆಯೋ? Budget curve upwards or downwards? Upwards or downwards? Okay. Discuss when all the points we are togetherly what graphically represented, the downwards state line will become, that line will be called budget line. Alright, ಏನೇನಿದೆ ನಾವು ಎಲ್ಲ ಬಜೆಟ್ ರೇಖೆಯಲ್ಲಿರುವಂತಹ ಎಲ್ಲ ಬಿಂದುಗಳನ್ನು ಸೇರಿಸಿದರೆ ನಮಗೆ ಒಂದು ಇಳಿಜಾರು ಸರಳ ರೇಖೆ ಲಭ್ಯವಾಗುತ್ತದೆ. ಅದೇ ಬಜೆಟ್ ಲೈನ್ ಅಥವಾ ಅದೇ ಪ್ರೈಸ್ ಲೈನ್. ಬಜೆಟ್ ಲೈನ್ will be downwards. ಬಜೆಟ್ ಲೈನ್ will be downwards. ಏನಾಗೈತಿ? ಸ್ಲೋಪ್ ಡೌನ್ವರ್ಡ್ಸ್. ಬಜೆಟ್ ಲೈನ್ is a slope downwards. ಬಜೆಟ್ ರೇಖೆಯು ಇಳಿಮುಖ ಇಳಿಜಾರನ್ನ ಹೊಂದಿದೆ. Fourth question is, are the bundles, the budget line equal to the consumer income? Okay, all the bundles, okay, the point E, F, C, E, F, G, H, I, J, these are equal to the consumer income? Equal to consumer income? Yes. downwards yes equal to consumer income. ಏನಾಗತ್ತ? ನಾಲ್ಕನೇ ಕ್ವಶನ್,
ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮವಾಗಿರುತ್ತವೆ ಅಥವಾ ಇಲ್ಲ. ಸಮವಾಗಿರುತ್ತವೆ. ಹ್ಯಾಂಗೆ ಸಮವಾಗಿರ್ತವ? ಬಜೆಟ್ ರೇಖೆ ಮೇಲಿರುವ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗೈತಿ. ಡಿಸ್ಕಸ್ ಲಾಸ್ಟ್ ವಿಡಿಯೋ. ಸಮವಾಗಿರುತ್ತದೆ. The last question is, if you want to have more of banana, you can give up mangoes. It is truth. You want to more unit of mango, you have to give up banana or forgive or suffer banana. It's the truth. ಇಲ್ಲಿ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆಯೇ? ಇದು ಸರಿಯೇ? ಓಕೆ, ಇಟ್ ಇಸ್ ಟ್ರೂತ್. ಎಸ್, ಇಟ್ ಈಸ್ ದ ಟ್ರೂತ್. ಎಸ್, ಇಟ್ ಈಸ್ ದ ಟ್ರೂತ್. ವೈ ಇಸ್ ದ ಟ್ರೂತ್? ದ ಕನ್ಸ್ಯೂಮರ್ ಇನ್ಕಮ್ is only 20. If you want to increase banana, you have to forgive mango. Okay, you have to suffer mango. ಏನಾದರೂ ಬಾಳೆಹಣ್ಣು ಬೇಕಾದ್ರೆ ಮಾವಿನಹಣ್ಣನ್ನ ತ್ಯಾಗ ಮಾಡಬೇಕಾಗತ್ತ. ಯಾಕ? ಅನುಭೋಗಿ ಆದಾಯ ಸ್ಥಿರವಾಗೈತಿ. ವೈ? ದ ಕನ್ಸ್ಯೂಮರ್ ಇನ್ಕಮ್ ಈಸ್ ಕಾನ್ಸ್ಟಂಟ್ ಬಿಕಾಸ್ ಇಟ್ ಇಸ್ ಟ್ರೂ. ಫಸ್ಟ್ ವೆರಿ ಸಿಂಪಲ್. ಏನ್ ಮಾಡಬೇಕು? ಆನ್ಸರ್ 5 4 ಡೌನ್ವರ್ಡ್ಸ್ ಎಸ್ ಈಕ್ವಲ್ ಟ್ರೂತ್. ಇಷ್ಟ ಬಂದ್ರೆ 5 ಮಾರ್ಕ್ಸ್. ವೆರಿ ಸಿಂಪಲ್. ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವೆಶ್ಚನ್ ಬರ್ತಾವೆ, 2 ಬರ್ತಾವೆ. ಇಷ್ಟ ಬಂದ್ರೆ ಏನ್ ಬರ್ತದ? 5 ಮಾರ್ಕ್ಸ್. ವೆರಿ ಸಿಂಪಲ್. ಕೊಟ್ಟಿರ್ತಾನೆ ಇನ್ಕಮ್ ಕೊಟ್ಟಿರ್ತಾನ, ಆಮೇಲೆ ಗೂಡ್ ಪ್ರೈಸ್ ಕೊಟ್ಟಿರ್ತಾನ, ಅದ್ರ ಪ್ರಕಾರ ಮಾಡ್ಕೊಂತ ಹೋಗ್ಬೇಕು. ಇನ್ಕಮ್ ಪ್ರೈಸ್ ಕನ್ಸ್ಯೂಮರ್ ಇನ್ಕಮ್ 20 ಕೊಟ್ಟಾನ, ಬನಾನಾದು 4 ರೂಪಾಯಿ ಕೊಟ್ಟಾನ, ಮ್ಯಾಂಗೋ 5 ರೂಪಾಯಿ ಕೊಟ್ಟಾನ. ಇಲ್ಲಿ ಏನ್ ಹೇಳ್ತಾರೆ? ಎಲ್ಲಾ ಇನ್ಕಮ್ ಅನ್ನ ಬಾಳೆಹಣ್ಣು ಮೇಲೆ ವೆಚ್ಚ ಮಾಡಿದ್ರೆ, ಎಲ್ಲಾ ಇನ್ಕಮ್ ಬನಾನಾ ವೆಚ್ಚ ಮಾಡಿದ್ರೆ ಎಷ್ಟು ಬನಾನಾ ಬರ್ಬೋದು? 5 ಬರ್ತಾವೆ. ಯಾಕಂದ್ರೆ ಒಂದಕ್ಕೆ 4 5 ತಗೋಬಹುದು. ವೆರಿ ಸಿಂಪಲ್. ಎಲ್ಲಾ ಇನ್ಕಮ್ ಅನ್ನ ಮ್ಯಾಂಗೋ ಮೇಲೆ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟು ಬರ್ಬೋದು? 4 ಬರ್ಬೋದು. ಯಾಕಂದ್ರೆ 5 ರೂಪಾಯಿ ತಗೊಂಡಿದ್ರಿ ಮ್ಯಾಂಗೋ, ಅವಾಗ 20 ರೂಪಾಯಿ 4 ರೂಪಾಯಿ. ಅದು ಬಜೆಟ್ ಏನಾಗೈತಿ? ಡೌನ್ಲೋಡ್ಸ್ ಐತಲ್ಲ, 5 ಡೌನ್ಲೋಡ್. ಮತ್ತೆ ಎಸ್ ಅಂದ್ರೆ ಎಲ್ಲ ಬಂಡಲ್ಸ, ಬಜೆಟ್ ಟೈಮ್ನಲ್ಲಿ ಇರುವಂಥ ಎಲ್ಲ ಬಂಡಲ್ಸ ಏನು ಕನ್ಸ್ಯೂಮರ್ ಇನ್ಕಮ್ ಈಕ್ವಲ್ ಆಗಿರ್ತವೆ. ಎಲ್ಲ ಬಂಡಲ್ಸ್ ಈಕ್ವಲ್ ಆಗಿರ್ತಾವ. ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡೋದು ನೋಡೋದು. ಮತ್ತೆ ನೀವು ಏನಾದರೂ ಒಂದು ಎಕ್ಸ್ಟ್ರಾ ಯೂನಿಟ್ ಮ್ಯಾಂಗೋ ತಗೋಬೇಕಾದ್ರೆ ಅಥವಾ ಎಕ್ಸ್ಟ್ರಾ ಯೂನಿಟ್ ಬನಾನಾ ತಗೋಬೇಕಾದ್ರೆ ಮ್ಯಾಂಗೋವನ್ನ ಸಫರ್ ಮಾಡಬೇಕಾಗತ್ತೆ, ಮ್ಯಾಂಗೋವನ್ನ ಬಿಟ್ಟುಕೊಡ್ಬೇಕಾಗತ್ತೆ. ದಟ್ ಈಸ್ ಟ್ರೂ. ಅದು ಸರಿಯಾಗಿದೆ. ಒಂದು ಹೆಚ್ಚುವರಿ ಘಟಕ ಬಾಳೆಹಣ್ಣು ತಗೋಬೇಕಾದ್ರೆ ನಾವು ಮಾವಿನಹಣ್ಣನ್ನು ಬಿಟ್ಟುಕೊಡ್ಬೇಕು. ಯಾಕಂದ್ರೆ ಕನ್ಸ್ಯೂಮರ್ ಇನ್ಕಮ್ ಈಸ್ ಕಾನ್ಸ್ಟಂಟ್. ಕನ್ಸ್ಯೂಮರ್ ಇನ್ಕಮ್ ಇದೆ ಕಾನ್ಸ್ಟಂಟ್ ಐತಿ, ಅದಕ್ಕಾಗಿ ಬಿಟ್ಟುಕೊಡ್ಬೇಕಾದ್ರೆ ಅದು ಸತ್ಯ. ದಟ್ ಈಸ್ ಟ್ರೂ. ಓಕೆ, ದಿಸ್ ಟೈಪ್ ಆಫ್ ಕ್ವಶನ್ ಅರೈಸ್. ಓಕೆ, ಒಂದು ಕ್ವಶನ್ ವಿ ಹ್ಯಾವ್ ಟು ಸಿ ಫಸ್ಟ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಕನ್ಸ್ಯೂಮರ್ ಇನ್ಕಮ್. ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ ದ ಗುಡ್ ಏನು ಮಾಡಬೇಕು? ನಾವು ನೋಡ್ಕೋಬೇಕು. ಈಗ ಫಸ್ಟ್ ಎ ಬಿ ಆನ್ಸರ್ ಕರೆಕ್ಟ್ ಮಾಡೋದು. ವ್ಯಾಲ್ಯೂ ಸಿ ಡಿ ಇ ಕರೆಕ್ಟ್ ಆಯ್ತು. ಏನ ಡೌನ್ಲೋಡ್ಸ್ ಈಕ್ವಲ್ ಟು ಕನ್ಸ್ಯೂಮರ್ ಇನ್ಕಮ್. ಎಸ್ ಇ ಅಂದರೆ 6 ಮನೇನ ಇಟ್ ಇಸ್ ಟ್ರೂ. ಇವು 3 ಕರೆಕ್ಟ್ ಆಯ್ತಾವು. ಎ ಆ್ಯಂಡ್ ಬಿ ನಾವು ಏನು ಮಾಡೋದು? ಇನ್ಕಮ್ ಕೊಟ್ಟಿದ್ದ ಮತ್ತು ಗೂಡ್ ಪ್ರೈಸ್ ಎಷ್ಟು ಕೊಟ್ಟ ನೋಡ್ಕೊಂಡು ಹಾಕೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಅದನ್ನು ಕಳಿಸ್ಕೊಡ್ತೇನೆ ಫೋಟೋ ಒಂದು. ವೆರಿ ಸಿಂಪಲ್. ಇಂಥ ಕ್ವಶನ್ ಯಾವಾಗ ನಾವು ಟೈಪ್ ಮಾಡ್ತೀವಿ, ಯಾವಾಗ ಅಟೆಂಪ್ಟ್ ಮಾಡ್ತೀವಿ, ಮಾರ್ಕ್ಸನ್ನ ಕಳೆದುಕೊಳ್ಳಲು ಸಾಧ್ಯತೆ ಭಾಳ ಕಡಿಮೆ. ಓಕೆ, ಥ್ಯಾಂಕ್ ಯು.